ಕೆಲವಾರು ದಿನಗಳಿಂದ ದ್ವಾದಶ ಜ್ಯೋತಿರ್ಲಿಂಗದ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ ತುಂಬಾ ವಿಭಿನ್ನವಾಗಿರುವಂಥದ್ದು. 7 ಮುಕ್ತಿ ಸ್ಥಳಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳ್ತಾರೆ. ಮತ್ತು ಸಾಧಾರಣವಾಗಿ ಜ್ಯೋತಿರ್ಲಿಂಗ ಕ್ಷೇತ್ರಗಳು ಒಂದು ಕಡೆ ಮುಖ ಮಾಡಿದರೆ ಇದು ದಕ್ಷಿಣ ಮುಖಕ್ಕೆ ದಕ್ಷಿಣ ಮೂರ್ತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ದ್ವಾದಶ ಜ್ಯೋತಿರ್ಲಿಂಗ ಸ್ವಯಂಭೂ ಜ್ಯೋತಿರ್ಲಿಂಗ. ಯಾವ ಕ್ಷೇತ್ರವಿದು ಬನ್ನಿ ತಿಳ್ಕೊಳ್ಳೋಣ. ಇದು ಭಕ್ತಿ ಸ್ಟುಡಿಯೋ, ನಿಮ್ಮ ಜೊತೆಯಲ್ಲಿ ನಾನು ಆರ್ಜೆ ನಿಖಿತಾ. ಮಹಾಕಾಳೇಶ್ವರ ಉಜ್ಜಯಿನಿಯ ಈ ಒಂದು ಕ್ಷೇತ್ರ. ಮಹಾಕಾಳೇಶ್ವರ ಅಂತ ನೋಡಿದಾಗ ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು ಶಿವ, ಇದರ ಜೊತೆಯಲ್ಲಿ ಭಸ್ಮ. ಹೌದು, ಈ ಕ್ಷೇತ್ರದಲ್ಲಿ ಭಸ್ಮ ಪೂಜೆ ಏನು ನಡೆಯುತ್ತೆ ತುಂಬಾ ಪ್ರಖ್ಯಾತವಾಗಿರುವಂಥದ್ದು. ಸಾಕಷ್ಟು ಜನ ಇದನ್ನು ನೋಡೋದಕ್ಕೆ ಅಂತಲೇ ಬರ್ತಾರೆ, ಭಸ್ಮಾರತಿ ಅಂತ ಹೇಳಿ. ಅಷ್ಟಕ್ಕೂ ಈ ಕ್ಷೇತ್ರ ಬೆಳಕಿಗೆ ಬಂದಿದ್ದು ಹೇಗೆ, ಇದರ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ, ತುಂಬ ಹಿಂದೆ ಸತಿ ದಕ್ಷ ಪ್ರಜಾಪತಿ ಮಾಡ್ತಾ ಇರುವಂಥ ಒಂದು ದೊಡ್ಡ ಯಜ್ಞಕ್ಕೆ ಪಾತ್ರಳಾಗ್ತಾಳೆ, ಭಾಗಿಯಾಗ್ತಾಳೆ. ಶಿವನಿಗೆ ಕರೆದಿರೋದಿಲ್ಲ, ಆದರೂ ಪರವಾಗಿಲ್ಲ ನೀನು ಹೋಗಿ ಬಾ ಅಂತ ಹೇಳಿ ಶಿವ ಕಳಿಸಿರ್ತಾನೆ ಸತಿಯನ್ನ. ಸತಃ ತನ್ನ ತಂದೆಯಿಂದಲೇ ಅವಮಾನವಾದಾಗ ಸತಿ ಯಜ್ಞಕುಂಡಕ್ಕೆ ಹಾರ್ತಾಳೆ. ಆಗ ಶಿವ ಬಂದು ಸತಿಯ ದೇಹವನ್ನು ತೆಗೆದು ಇಡೀ ಪ್ರಪಂಚವನ್ನ ಸುತ್ತಾಡ್ತಾನೆ. ಸತಿಯ ಈ ದೇಹವನ್ನ ಸುದರ್ಶನ ಚಕ್ರದ ಮೂಲಕ ತುಂಡು ತುಂಡುಗಳಾಗುತ್ತೆ. ಈ ಎಲ್ಲ ಭಾಗಗಳು ಹಲವಾರು ಜಾಗಗಳಲ್ಲಿ ಬೀಳುತ್ತೆ, ಮತ್ತೆ ಅದು ಶಕ್ತಿ ಪೀಠವಾಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದೆ ಅಲ್ವಾ. ಹಾಗೆ ಈಗ ಈ ತಾಂಡವ ನೃತ್ಯದ ನಂತರ ಶಿವನಿಗೆ ಸಿಕ್ಕಂತಹ ಹೆಸರೇ ಮಹಾಕಾಳ ಅಂತ ಹೇಳಿ. ಈ ಮಹಾಕಾಲ ಅಂತ ಹೇಳಿದ್ರೆ ಏನು? ಕಾಲದ ಒಡೆಯ, ಸಾವು ಬದುಕನ್ನ ನೋಡಿಕೊಳ್ಳುವಂಥವನು, ನಿಯಂತ್ರಿಸುವಂಥವನು ಆತನೇ ಅಂತ ಹೇಳಿ. ಈ ಮಹಾಕಾಲ, ಈತನ ಒಂದು ದರ್ಶನ ಪಡೆಯೋದಕ್ಕೆ ಸಾಕಷ್ಟು ಜನ ಉಜ್ಜಯಿನಿಯ ಈ ಮಹಾಕಾಳೇಶ್ವರ ಕ್ಷೇತ್ರಕ್ಕೆ ಬರ್ತಾರೆ. ಇದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇನ್ನು ಈ ಕ್ಷೇತ್ರದಲ್ಲಿ 2 ಶಿವಲಿಂಗವಿದೆ. ನಾವೆಲ್ಲರೂ ಸಾಧಾರಣವಾಗಿ ಉಳಿದ ದಿನಗಳಲ್ಲಿ ಹೋದಾಗ ನಾವು ನೋಡುವಂಥದ್ದು ಓಂಕಾರೇಶ್ವರ ಶಿವಲಿಂಗವಾದರೆ ಮತ್ತೊಂದು ಶಿವಲಿಂಗವಿದೆ. ಆ ಶಿವಲಿಂಗ ಕೇವಲ ನಾಗರ ಪಂಚಮಿಯ ದಿನ ಮಾತ್ರ ತೆರೆದಿರುತ್ತೆ, ನೋಡೋದಕ್ಕೆ ದರ್ಶನಕ್ಕಾಗಿ ನಮಗೆ ಬಿಡುವಂಥದ್ದು. ಅದೇ ನಾಗಚಂದ್ರೇಶ್ವರ ಶಿವಲಿಂಗ ಅಂತ ಹೇಳಿ. ಇನ್ನು ಈ ವಿಶೇಷವಾದಂತಹ ಕ್ಷೇತ್ರವನ್ನು ಮೊಟ್ಟ ಮೊದಲನೇದಾಗಿ ಕಟ್ಟಿಸಿರುವಂಥದ್ದು ಬ್ರಹ್ಮ ಅಂತ ಹೇಳ್ತಾರೆ. ಏನೇ ಆಗಲಿ 12 ಜ್ಯೋತಿರ್ಲಿಂಗಗಳಲ್ಲಿ, ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ಮಹಾಕಾಳೇಶ್ವರ ಉಜ್ಜಯಿನಿಯ ಈ ಕ್ಷೇತ್ರವು ಕೂಡ ತುಂಬ ಪವಿತ್ರವಾದದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೆ ಮುಂದಿನ ವಾರ ಮತ್ತೊಂದು ಜ್ಯೋತಿರ್ಲಿಂಗದ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ಇದು ಭಕ್ತಿ ಸ್ಟುಡಿಯೋ, ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.